ಚಂದ್ರಶೇಖರ್ ಅವರು ಅಥವಾ ರಾಜಗೌಡ ಅವರು ಇಬ್ರು ಅದೇ ಪ್ರಶ್ನೆಗೆ ನನಗೆ ಇನ್ನೂ ಉತ್ತರ ಕೊಟ್ಟಿಲ್ಲ. ದೊಣ್ಣೆ ನಾಯಕನ ಹೆಸರು ಹೇಳೋದೇನು ಸಮಸ್ಯೆ ಎಲ್ಲ ಹೇಳ್ಬಿಡ್ತೀವಿ ಅಂತ ಯಾಕೆ ಹೇಳ್ತಾ ಇಲ್ಲ ಸರ್? ಕದನ ವಿರಾಮ ಆಗಿ ಸುದ್ದಿಗೋಷ್ಠಿ ಮೇಲೆ ಸುದ್ದಿಗೋಷ್ಠಿ ಮಾಡ್ತೀರಿ. ಮೋದಿ ಅವರು, ನಾನು ಇಲ್ಲಿ ತನಕ ಇದನ್ನೊಂದು ಹೊಗಳುತ್ತೇನೆ, ಮೋದಿ ಅವರ ಭಾಷಣವನ್ನ ಹಿಂದೆಂದೂ ಕೂಡ ಈ ರೀತಿಯಾಗಿ ಇಡೀ ದೇಶದ ಜನ ಗಮನಿಸಿರಲಿಲ್ಲ. ಆ ಗತ್ತು, ಆ ಬಾಡಿ ಲ್ಯಾಂಗ್ವೇಜು, ಆ ಕೋಪ ಅವೆಲ್ಲವೂ ಓಕೆ. ಈ ಅಮೆರಿಕದ ಸಹವಾಸನೇ ಇಲ್ಲ, ನಾವು ಅದಕ್ಕೆ ತಲೆನೂ ಹಾಕಿಲ್ಲ ಅಂತ ಹೇಳ್ಬಿಟ್ರೆ ಮುಗ್ದೆ ಹೋಗ್ತಿತ್ತಲ್ಲ. ಎಷ್ಟು ಒಂದು 2 ಸೆಕೆಂಡ್ ಅಮೆರಿಕ ಇಲ್ಲ ಟ್ರಂಪ್ ಇಬ್ಬರಲ್ಲಿ ಒಬ್ಬರು ಹೆಸರು. ವಿರೋಧ ಪಕ್ಷದವರೆಲ್ಲ ಹಿಂಗ್ ಬಯಸ್ತಾ ಇದಾರೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಹಿಂಗ್ ಬಯಸಿದ್ರೆ ನೆಕ್ಸ್ಟ್ ಈಗ ಇದನ್ನ ಕೇಳ್ತಾರೆ ಅಂತ ಗೊತ್ತಿರಲಿಲ್ವಾ ನೀವು? ಜಾಣ ನಡೆಯ ಬಳಸ್ತೀರಿ ಸರ್ ನೀವು. ವಿದ್ಯಾ ಅವರೇ, ಮಾತಿಗಿಂತ ಕೃತಿಲೇಸು ಅನ್ನೋ ಭಾವನೆ ಜನದವ್ರು ನಾವು. ನನಗೆ ಕೇಳಿ ಹೇಳ್ತೀನಿ, ಕಾಂಗ್ರೆಸ್ನವರು ಮಾತಾಡಿದ, ವಿರೋಧ ಪಕ್ಷದವ್ರು ಮಾತಾಡಿದ್ದಕ್ಕೆ ಪಾಕಿಸ್ತಾನದಲ್ಲಿ ಆಗಿರುವಂತ ವಿಚಾರ ಉತ್ತರ ಬಂದಿದೆ. ಕೆಲಸದ ಮುಖಾಂತರ ಉತ್ತರ ಕೊಟ್ಟಿದೀವಿ. ಈಗ ನೀವು ಮಾತಲ್ಲೇ ಉತ್ತರ ಬೇಕು ಅಂತ ಅದಕ್ಕೂ ತಯಾರಿದೀವಿ. ನಾವ್ ಯಾವ್ದಕ್ಕೂ ಹಿಂಜರಿದವರಲ್ಲ. ಸದ್ಯದಲ್ಲೇ ಕೊಡ್ತೀವಿ. ಸದ್ಯದಲ್ಲೇ ಕೊಡ್ತೀವಿ. ಅಲ್ಲಲ್ಲ, ಲಿಟ್ರಲಿ ಒಂದು ಸಣ್ಣ ವಿರಾಮ ತಗೊಂಡಿದೀವಿ ಅಷ್ಟೇ. ನಾವು ಸುಸ್ತಾಗಿಲ್ಲ ರೀ. ಅವ್ರು ಕೊಟ್ಟರ ಏಟ್ಗೆ ಇನ್ನೂ ಸುಧಾರಿಸ್ಕೊಳ್ಳಿ ಅಲ್ವಾ? ಅಂದ್ರೆ ಸುಧಾರಿಸ್ಕೊಳ್ಳಿ ಅಂತ ಟೈಮ್ ಕೊಡ್ತಾ ಇದ್ದೀರಾ ಅವ್ರಿಗೆ? ಸುಧಾರಿಸ್ಕೊಂಡು ಎದ್ದು ಬರ್ಲಿ, ಇನ್ನೊಂದ್ಸತಿ ಹೊಡೆದು ಕಳಿಸ್ತೀವಿ. ಲೆಕ್ಕನ ಅವರು ನಮಗ್ ಲೆಕ್ಕನ ಭಾರತೀಯರಿಗೆ ಕೊಟ್ಟ ಏಟ್ಗೆ ಇನ್ನೂ ಸುಧಾರಿಸ್ಕೊಳ್ಳಕ್ಕಾಗಿಲ್ಲ. ಪಾಪ ಜನಗಳು ಅಳ್ತಾ ಇದಾರ್ರಿ, ವಿರೋಧ ಪಕ್ಷದವರು ಅಳ್ತಾ ಇದಾರೆ. ವಿರೋಧ ಪಕ್ಷದವರು ಅಳ್ತಾ ಇದಾರೆ, ಕಾಂಗ್ರೆಸ್ನವರು ಅಳ್ತಾರೆ ಅವ್ರಿಗಿಂತ ಹೆಚ್ಚಾಗಿ. 40 ನಿಮಿಷ ಆದ್ಮೇಲೆ ಅವಕಾಶ ಕೊಟ್ಟಿದ್ದೀರಿ ಮಾತಾಡೋದಕ್ಕೆ. ಬೇರೆಯವರೆಲ್ಲ ಮಾತಾಡಿದ್ರು, ನಮ್ಗೆ 1 ನಿಮಿಷ ಅವಕಾಶ. ಮತ್ತೆ ಒಂದು, ನಾನು ಬೇರೆಯವ್ರು ಮಾತಾಡ್ಬೇಕಾದ್ರೆ ಕೇಳಿಸ್ಕೊಂತ ಇದೆ. ಯಾವತ್ತು ಈ ತರ ಡಿಬೇಟಿಗೆ ಬರ್ಬೇಕಾದ್ರೆ ಒಂದಷ್ಟು ಪೇಪರ್ ಓದ್ಕೊಂಡು, ಟಿವಿ ನೋಡ್ಕೊಂಡು, ಸಾಮಾನ್ಯ ಜ್ಞಾನ ಬೆಳೆಸ್ಕೊಂಡು ಬರ್ಬೇಕು. ಪಾರ್ಟಿ ಅವ್ರಿಗೆ ಹೇಳ್ತಾ ಇರೋದು, ನೀವೆಲ್ಲ ನಿಮ್ಮ ಮೇಲೆ ಏನಾಗುತ್ತೆ ಅಂದ್ರೆ, ಮಾತಾಡಕ್ ಬಿಡ್ರಿ. 40 ನಿಮಿಷ ಆದ್ಮೇಲೆ ಮಾತಾಡಕ್ ಬಿಟ್ಟಿದ್ರೆ ನೀವೇ ಏನಾಗುತ್ತೆ, ಪಾರ್ಲಿಮೆಂಟ್ ನಡೆಯೋ ಸಂದರ್ಭದಲ್ಲಿ ಸರ್ವ ಪಕ್ಷಗಳ ಮೀಟಿಂಗ್ ನ ಕರೀತಾರೆ. ಪಾರ್ಲಿಮೆಂಟ್ ಅಫೇರ್ ಕರೆಯೋದು ಯಾರು? ಪಾರ್ಲಿಮೆಂಟರಿ ಅಫೇರ್ ಮಿನಿಸ್ಟ್ರು. ಇಂತಹ ಸಂದರ್ಭದಲ್ಲಿ ಏನೋ ದೇಶದ ಆಂತರಿಕವಾಗಿ ಏನಾದ್ರು ಕ್ಷೋಭೆಗಳಾದ್ರೆ ಆವಾಗ ಸರ್ವ ಪಕ್ಷಗಳ ಸಭೆ ಕರೀತಾರೆ. ಕರೆಯೋದಾರು ಇಂಡಿಯಾದ ಹೋಮ್ ಮಿನಿಸ್ಟ್ರು. ಆಚೆ ಕಡೆ ಏನಾದ್ರೂ ವಿಚಾರಗಳಲ್ಲಿ ಈ ತರದ ಯುದ್ಧ ಸಂದರ್ಭಗಳು ಬಂದ್ರೆ ಸರ್ವ ಪಕ್ಷಗಳ ಸಭೆ ಕರೀತಾರೆ. ಕರೆಯೋದಾರು ಡಿಫೆನ್ಸ್ ಮಿನಿಸ್ಟ್ರು. ಯಾವುದೇ ಜಗತ್ತಿನ ಇತಿಹಾಸ ತೆಗೆದುಬಿಟ್ಟಿದ್ರು, ಮನಮೋಹನ್ ಸಿಂಗ್ ಎಲ್ಲ ಇದು ಎಲ್ಲರೂ ಇದ್ರು ಅಂತ ಹೇಳಿದ್ರೆ ಅದಲ್ಲ. ಇತಿಹಾಸದೊಳಗಡೆನೆ ಯಾವ ಮಿನಿಸ್ಟ್ರಿ ಕರೆದಿರ್ತಾರೆ ಆ ಕನ್ಸರ್ನ್ ಮಿನಿಸ್ಟ್ರಿ ಅವರು ಮಾತ್ರನೇ ಆ ಸರ್ವಪಕ್ಷ ನಿಯೋಗದಲ್ಲಿ ಇರ್ತಾರೆ. ಬಿಟ್ರೆ ಪ್ರಧಾನಮಂತ್ರಿಗಳು ಇರಬೇಕು ಅಂತ ಎಲ್ಲೂ ಇಲ್ವೇ ಇಲ್ಲ. ಮೊದಲನೇದು. ಎರಡನೇದು, ಯಾರೋ ಏನೋ ಉತ್ಸಾಹದಲ್ಲಿ ಮಾತಾಡ್ತಾರೆ, ಹೆಣಗಳು ಬಿದ್ದಾಗ ಅಲ್ಲಿ ಬಿಹಾರ ಒಳಗೆ ಮಾತಾಡ್ತಿದ್ರು. ಸ್ವಾಮಿ, ಅದು ಬಿಹಾರ ಒಳಗೆ ಮಾತಾಡಿದ್ದಲ್ಲ, ಅವರು ಜಾಗವನ್ನು ಚೂಸ್ ಮಾಡಿದ್ರು. ಜನಗಳ ಮಧ್ಯೆ ನಿಂತ್ಕೊಂಡು ಜಗತ್ತಿಗೆ ಸಂದೇಶ ಕೊಡಬೇಕು. ಜನಗಳು, ವಿ ಆರ್ ಆನ್ಸರಬಲ್ ಟು ದ ಪೀಪಲ್ ಆಫ್ ಇಂಡಿಯಾ. ಯಾಕೆಂತ ಹೇಳಿದ್ರೆ ಆಘಾತ ಆಗಿದ್ದು ಮಿಲಿಟರಿ ಮೇಲಲ್ಲ, ಆಘಾತ ಆಗಿದ್ದು ಭಾರತೀಯರ ಮೇಲೆ. 26 ಜನ ಹೆಣ್ಮಕ್ಳ ಸಿಂಧೂರ ಕಿತ್ತೋಗಿದ್ದು, ಅದಕ್ಕೆ ಜಗತ್ತಿಗೆ ಉತ್ತರ ಕೊಡಬೇಕಿತ್ತು. ಉತ್ತರ ಕೊಟ್ಟಿದ್ದಾಗೆ ಮಧ್ಯೆ ಮಾತಾಡ್ಬೇಕಾದ್ರೆ ಇಂಗ್ಲಿಷ್ ಅಲ್ಲಿ ಹೇಳಿದ್ರು. ಈ ಮಾತು ಜಗತ್ತಿಗೆ ಕೊಡ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ಹಿಂದಿಲ್ ಮಾತಾಡಿ ಟ್ರಾನ್ಸ್ಲೇಷನ್ ತಪ್ಪಾಗಬಾರ್ದು ಅಂತೇಳಿ ಪದ ಚುನ್ಚುನ್ಕೆ ಅಂತ ಹೇಳ್ತಲ್ಲ, ಆ ರೀತಿಯಲ್ಲಿ ಇಂಗ್ಲಿಷ್ ಅಲ್ಲೂ ವಾರ್ನಿಂಗ್ ಕೊಟ್ರು. ಬರೀ ವಾರ್ನಿಂಗ್ ಕೊಟ್ಟು ಶುರುವಾಗ್ಲಿಲ್ಲ. ವಾರ್ನಿಂಗ್ ಕೊಟ್ಟಾದ್ಮೇಲೆ ಅದನ್ನ ಕಾರ್ಯರೂಪಕ್ಕೆ ತಂದು ಕೂರಿಸಿದ್ರು. ಒಂದು ದೇಶನಲ್ಲ, 4 ದೇಶನ ಬಗ್ಬಿಡಿದ್ರು. ಅದಾದ್ಮೇಲೆ ನೀವ್ ಹೇಳ್ತೀರಿ ಕದನ ವಿರಾಮ. ಮೊದಲನೇದಾಗಿ ಇದು ಕದನವೇ ಅಲ್ಲ. ಭಾರತದ ಸ್ಟ್ಯಾಂಡ್ ರೈಟ್ ಫ್ರಮ್ ದ ಡೇ ಒನ್ ಕ್ಲಿಯರ್. ಇದು ಪಾಕಿಸ್ತಾನದ ಮೇಲೆ ಯುದ್ಧ ಅಲ್ಲ. ಪಾಕಿಸ್ತಾನ ಸೈನ್ಯದ ಮೇಲಾಗ್ಲಿ, ಪಾಕಿಸ್ತಾನ ಏನು ದೇಶದ ಮೇಲಾಗ್ಲಿ, ಪಾಕಿಸ್ತಾನದ ಇದು ನಾಗರಿಕರ ಮೇಲಾಗ್ಲಿ ಅಲ್ಲ. ಇದು ಕೇವಲ ನೀವೇನ್ ದನಿ ಮಾಡಿದ್ರಿ, ಇದು 10 ಪಟ್ಟು ದನಿ ಜೋರಾಗಿ ಇಡೀ ಮಾಧ್ಯಮಗಳು ತೋರಿಸಿದ್ವಿ. 40 ನಿಮಿಷ ಆದ್ಮೇಲೆ ಟೈಮ್ ಕೊಟ್ಟಿದ್ದಾರೆ ಪ್ಲೀಸ್. ಭಾರತದ ನಿಲುವು ರೈಟ್ ಫ್ರಮ್ ದ ಡೇ ಒನ್ ಏನಾಗಿತ್ತು, ಯಾರು ನಮ್ಮ ಸಿಂಧೂರವನ್ನ ಮುಟ್ಟಿದರೆ ಆ ಉಗ್ರಗಾಮಿಗಳ ನೆಲೆಗಳನ್ನ ಹೊಡೆಯೋದಷ್ಟೇನೆ. ನೆಲೆಗಳನ್ನ ಹೊಡೆಯೋದು, 9 ನೆಲೆಗಳನ್ನ ಹೊಡೆದ್ವಿ, ವಾಪಸ್ ಮಾಡಿದ್ರು. ಎಲ್ಲೆಲ್ಲಿಂದ ಎಷ್ಟಾಯ್ತು ಅದಕ್ಕೆ ಮಾತ್ರ ಉತ್ತರ ಕೊಟ್ಟರು. ಇವತ್ತು ಅವರ್ ಸ್ಟ್ಯಾಂಡ್ ವಾಸ್ ವೆರಿ ಕ್ಲಿಯರ್. ನಾವು ಆ ದೇಶದ ಸಾರ್ವಭೌಮತ್ವದ ಮೇಲಾಗ್ಲಿ, ಆ ಸೈನ್ಯದ ಮೇಲಾಗ್ಲಿ, ಅಥವಾ ನಾಗರಿಕರ ಮೇಲಾಗ್ಲಿ ನಮ್ಮ ಅಟ್ಯಾಕ್ ಇಲ್ವೇ ಇಲ್ಲ. ಸ್ಟ್ಯಾಂಡ್ ವಾಸ್ ವೆರಿ ಕ್ಲಿಯರ್. ಅದಾದ್ಮೇಲೆ ಕದನ ಅಲ್ವೇ ಅಲ್ಲ ಅದು. ಅದಾದ್ಮೇಲೆ ಸೀಸ್ ಫೈರ್ ಅಂತ ಮಾತಾಡಿದ್ದು, ಸೀಸ್ ಫೈರ್ ಅಲ್ಲ ಅದು, ಪಾಸಿಂಗ್, PAUSE, ಪಾಸ್.
ಕೇವಲ ಟೆಂಪರರಿ ಅಷ್ಟೇನೆ. ಅದಾದ್ಮೇಲೆ ಅದನ್ನೇ ಹೇಳಿದ್ರು, ಅದಕ್ಕಿಂತ ದೊಡ್ಡ ಯುದ್ಧನ ಗೆದ್ದಾಗಿತ್ತು. ಯಾವ ವಿಚಾರದಲ್ಲಿ? ಸಿಂಧೂ ನದಿ ವಿಚಾರದಲ್ಲಿ, ಇಂಡಸ್ ವ್ಯಾಲಿ ವಿಚಾರದಲ್ಲಿ ಅವ್ರಿಗೆ ಬದುಕೋಕೆ ಆಗೋಲ್ಲ, ಆ ರೀತಿ ಹೊಡೆತ ಕೊಟ್ಟಾಗಿತ್ತು. ಟ್ರೇಡ್ ನಿಲ್ಸಾಗಿತ್ತು, ಫಾರ್ಮಾಸ್ಯೂಟಿಕಲ್ಸ್ ನಿಲ್ಸಾಗಿತ್ತು, ಎಲ್ಲವೂ ನಿಲ್ಸಾಗಿತ್ತು. ಹಾಗಾಗಿ ಇವತ್ತು ಗೆದ್ದಿರ್ತಕ್ಕಂಥದ್ದು ಕೊಟ್ಟಾಗ ಅದೊಂದು ಕುತ್ರ ಬಿಟ್ಟು ಉಳಿದಿದ್ದೆಲ್ಲ ಮಾತಾಡ್ತೀರಿ. ನಿಮಗೆ ಅಲ್ಲಿ ವೆಪನ್ ಅಲ್ಲಿ ಕೊಡೋದು ಉತ್ತರ ಅಲ್ಲ, ಟ್ರೇಡ್ ಅಲ್ಲಿ ಕೊಡೋದು ಉತ್ತರ ಅಲ್ಲ. ಇವ್ರು ಹೇಳ್ತಾವ್ರೆ ಅಂತೇಳಿ ಬನ್ನಿ 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 ಟ್ರಂಪ್ ಹಿಂಗೆ ಹೇಳ್ಬೇಕಂತ ನಿಮ್ಗೆ ಅವ್ರ ಅಕ್ಕ ಹೇಳಿದ್ರೆ ನಿಮ್ಗೆ ಹಂಗೆ ಹೇಳ್ಬೇಕಂತ ಹೇಳಿದ್ರೆ ಮಾತ್ರನೇ ಹೇಳಿದ್ರು. ರೀ ಭಾರತಕ್ಕೆ ಗೊತ್ತರಿ ಉತ್ತರ ಕೊಡೋದು ಹೆಂಗೆ ಅಂತೇಳಿ ಅದು ಜಗತ್ತೇ ಅಪ್ರಿಷಿಯೇಟ್ ಮಾಡ್ತಾ ಇದೆ, ಜಗನ್ನೇ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾವ ಯಾವ ರೀತಿ ಉತ್ತರ ಕೊಡಬೇಕು, ಟ್ರೇಡ್ ಅಲ್ಲಿ ಉತ್ತರ ಕೊಟ್ಟರು, ಯುದ್ಧ ಭೂಮಿಲಿ ಉತ್ತರ ಕೊಟ್ಟರು, ಯುದ್ಧ ಭೂಮಿಲಿ ಅವ್ರು F-16 ಹೊಡೆದ್ರು, ಆಮೇಲೆ ಟ್ರೇಡ್ ಅಲ್ಲಿ ಸ್ಟೀಲ್ ಅಲ್ಯೂಮಿನಿಯಂ ಕೊಡಿದ್ರು. ಅವ್ರು ಯಾವ್ಯಾವ ಸ್ಯಾಂಕ್ಷನ್ ಆಗ್ತೀವಿ ಅಂತೇಳಿ ಎಲ್ಲವನ್ನ ಕಿತ್ತಾಕಿ ನಮಗೆ ಆಗ್ಬೇಕು ಹಂಗೆ ಮಾಡ್ಕೊಂಡ್ಬಂದ್ವಿ. ಇದು ಭಾರತದ ಸುಪ್ರೀಮಸಿ ವರ್ಲ್ಡ್ ಮೇಲೆ ಇವತ್ತು ಟ್ರಂಪ್ ಆಗ್ಲಿ, ಅಮೆರಿಕ ಆಗ್ಲಿ, ಬೇರೆ ಎಲ್ಲ ಸಣ್ಣ ಪುಟ್ಟ ದೇಶಗಳಿದೆಯಲ್ಲ ಅದೇ ರೀತಿ ಮತ್ತೊಂದು ಮೂರನೇ ದೇಶವಷ್ಟೇ. ಮೂರನೇ ದೇಶಕ್ಕೆ ಎಷ್ಟು ಮರ್ಯಾದೆ ಕೊಡಬೇಕು ಅಷ್ಟೇ ಮರ್ಯಾದೆಯನ್ನ ಪ್ರಧಾನಮಂತ್ರಿಗಳು ಭಾರತ ಕೊಡೋದು. ಈ ಜಸ್ಟಿಸ್ ಅದು ಕೆಲವು ಮೀಡಿಯಾಗಳಿಗೆ, ಕೆಲವು ರಾಜಕೀಯದವರಿಗೆ ದೊಡ್ಡ ದೇಶ, ದೊಡ್ಡ ಅದು ನಿಮ್ ಪ್ರಾಬ್ಲಮ್ ಆಗ್ತದೆ, ನಮಗೆಲ್ಲ ಅದು. ಅದಾದ್ಮೇಲೆ ಆಮ್ ಆದ್ಮಿ ಪಾರ್ಟಿ ಅವರು ಹೇಳ್ತಾ ಇದ್ರು, ರೀ ಪಾಕಿಸ್ತಾನ ನಿಮಿಷ ರೀ ತಡೀರಿ 10 ಸೆಕೆಂಡ್ಸ್. ಆಮ್ ಆದ್ಮಿ ಪಾರ್ಟಿ ಅವರು ಹೇಳ್ತಿದ್ರು ನಮ್ಮ ಸೈನಿಕರು ತಗೊಂಡೋಗಿ ಪಾಕಿಸ್ತಾನಕ್ಕೆ ಅಟ್ಯಾಕ್ ಆದಾಗ ಇವ್ರದೇ ಅರವಿಂದ್ ಕೇಜ್ರಿವಾಲ್ ಸಾಕ್ಷಿ ಕೇಳ್ತಾರೆ. ಕತೆ ಹೇಳಿದ್ರಲ್ಲ, ಅವ್ರ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಒಂದು ಹಳ್ಳಿಲಿ ಹೋಗ್ತಾ ಇರುತ್ತಂತೆ, ಹಳ್ಳಿನ ಮೇಲೆ ಕಾಲಿಡ್ತಾರಂತೆ, ಹಳ್ಳಿಲು ಕೂಗೋದಕ್ಕೆ ಹೋಗಲ್ಲ. ಯಾಕೋ ಕೆಳಗಡೆ ನೋಡಿದ್ರೆ ಯಾಕೆ ಹೇಳಿಲೆ ನಾನೇ ದೇವ್ರು, ನಾನೇ ತುಳಿದಿದ್ದೀನಿ ಕೂಗೋದಲ್ವಾ, ದೇವ್ರಾಗ ನೀನೇ ತುಳಿದ್ಬಿಟ್ಟಿದ್ಯಾ, ಇನ್ ಯಾರನ್ನ ಕೂಗ್ಲಿ ಯಾರಿಗೆ ಹೇಳ್ತಿದ್ದೀರಿ? ಅವರಿಗೆ ಅವ್ರ ಪರಿಸ್ಥಿತಿ ಉತ್ತರ ಕೊಡಕ್ಕಾಗ್ತಾ ಇಲ್ಲ. ಅವ್ರು ಯಾರೋ ದೊಡ್ಡನ್ನ ಹಾಕೊಂಡು ತುಂಬಿದಾನೆ, ಇವರು ಅಳಿಲಿನ ಪರಿಸ್ಥಿತಿ ಆಗಿದೆ. ಒಂದು ಏನು ಉತ್ತರ ಕೊಡಕ್ಕಾಗ್ತಾ ಇಲ್ಲ. ದೊಡ್ಡಣ್ಣ ವೀರಾವೇಶದಿಂದ ಹೇಳ್ತಾರೆ ಮೇಡಮ್. ಇನ್ನೊಂದು ಲೆಕ್ಕಕ್ಕೂ ಇಲ್ಲ ಅನ್ಕೊಳ್ತಿ. ಯಾಕೆ ನಾಚಿಕೆ ಆಗ್ಬೇಕು? ಅವರು ಬಂದು ಮಾಧ್ಯಮದಲ್ಲಿ ಹೇಳ್ತಾ ಇಲ್ವ ಟ್ರಂಪ್ ಭಾರತಕ್ಕೆ ನೀವು ಭಾರತೀಯ ಗೌರವ ಇಲ್ವಾ? ಅದನ್ನ ಮಾಡ್ತಾ ಇದ್ದಾರೆ. ಜೆಡಿಎಸ್ ವಕ್ತಾರ ಬೇಡ, ಬಿಜೆಪಿ ವಕ್ತಾರ ಅಂತಾರೆ ರಾಜುಗೌಡ ಈ ಪ್ರಶ್ನೆ ಕೇಳ್ತೀನಿ. ಹಾಗೇನು ಹೋಗಿ ಬಂದು ನಿಮ್ಮ ದೋಸ್ತಿ ಇಲ್ಲೆಂಗಿದೆ ಅಂತಾನು ಗೊತ್ತು ಸರ್. ನೀವು ಆರ್ಮಿ ಬಗ್ಗೆ ಇಲ್ಲಿ ತನಕ ಮಾತಾಡಿ, ದೇಶದ ಬಗ್ಗೆ ಮಾತಾಡಿಲ್ಲ. ಮಾತಾಡ್ತಿರ ಮೋದಿ 54 ಎದೆನ ವಹಿಸ್ಕೊಂಡು ಮಾತಾಡಿದ್ದು ನೀವು ರಾಜುಗೌಡ ಮಾತಾಡ್ತಾ ಇರೋದು, ಮಾತಾಡ್ತಾ ಇರೋದು ಅದಕ್ಕೆ ಉತ್ತರ ಕೊಡ್ತಾ ಇದೀನಿ ವಿನ ದೇಶದ ಪರವಾಗಿ ಮಾತಾಡ್ತಾ ಇದ್ದೀನಿ. ನೋಡೋಣ, ಇಡೀ ದೇಶ ಕೇಳ್ತಾ ಇದೆ ಅಮೆರಿಕ ಮಧ್ಯಸ್ಥಿಕೆಯನ್ನು ವಹಿಸಿ ನೀವು ಕದನ ವಿರಾಮವನ್ನು ಘೋಷಣೆ ಮಾಡಿದ್ರೆ ಅಥವಾ ಬೇರೆ ಕಾರಣಕ್ಕ ಅಂತ ಅಲ್ಲ ಅನ್ನೋದಾದ್ರೆ ಬಂದು ವಿದೇಶಾಂಗ ಸಚಿವರು ಅಥವಾ ಮೋದಿಯೋ ಮತ್ತೊಬ್ಬ ನಾಯಕನೋ ಬಂದು ಮಧ್ಯಪ್ರವೇಶ ಮೂರನೇ ವ್ಯಕ್ತಿ ಅನ್ನೋದಕ್ಕಿಂತ ಅಮೆರಿಕ ಅಥವಾ ಟ್ರಂಪ್ ಅಂತ ಹೇಳೋದ್ರಲ್ಲಿ ಏನು ಅತಿಶಯೋಕ್ತಿ ಏನಿಲ್ಲ. ಬಂದು ಹೇಳ್ದಲ್ಲೇ ಏನಾಗ್ತದೆ, ಯಾಕೆ ಹೇಳ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಕೊಡ್ತಾರ ಕಾದ್ ನೋಡೋಣ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.